ನಮಸ್ಕಾರ. ಟೈಮ್ ಅಂತೂ 5:30 ಆಗೈತ್ರಿ. ನಮ್ಮ ಗೌಡು ಅಂತೂ ಇವತ್ತು ಭಾಳಷ್ಟು ಜಲ್ದಿ ಎದ್ದಿಲ್ಲ ರೀ. ಯಾಕಂದ್ರೆ ಏನು ನಸುಕಿತ್ತು ಅವಾಗೆ ನನ್ಕ ದೌಡ್ ಬಿಟ್ಟಿದ್ದನು. ಡೈಲಿ ಏನು ಹೇಳಂಗಿಲ್ಲ. ಇವತ್ತು ನಿನ್ನೆ ಬಂದು ಹೋಮ್ವರ್ಕ್ ಬರೆಯೋದಾಗಿಲ್ಲ ಅವನಿಗೆ. ಹಂಗಾಕೆಸಿಂದ ಒಂದು ಸ್ವಲ್ಪ ಜಲ್ದಿ ಎದ್ದು ಹೋಮ್ವರ್ಕ್ ಮುಗಿಸಿದ್ನೇನೋ. ಹಂಗಾಕೆಸಿಂದ ಜಲ್ದಿನೇ ಅದಿಷ್ಟು ನೀರು ಬಂದಿವಲ್ಲ ರೀ, ಎಲ್ಲ ನೀರು ಹೊಡೆದು ಬಿಟ್ಟಿದ್ರು. ಅದಕ್ಕಾಗಿ ಅದಿಷ್ಟು ಹಂಗೆ ಕಸ ಹೊಡೆದ್ಬಿಟ್ಟ. ಇವಾಗ ನಾನು ಇಷ್ಟ ಒಳಗಿಂದೆಲ್ಲ ರೂಮ್ಗಳು ಕಸ ಅದೆಲ್ಲ ಹೊಡೆದು ಬಿಟ್ಟಿದ್ರಿ. ಇದೊಂದು ಪಡ್ಸಲ್ಗೆ ಇಷ್ಟ ಕಸ ಹೊಡೆದ್ರೆ ಆಯಿತು. ಏಕೆಂದರೆ ಇವತ್ತು ಅಮಾವಾಸ್ಯೆ ಐತಲ್ರಿ. ಹಂಗಾಕೆಸಿಂದ ಜಲ್ದಿ ಮನೆ ಅದು ತೊಳೆದು ಬಿಡ್ಬೇಕಂತ ಹೇಳ್ಕೆಸಿಂದ ಅದಕ್ಕೆ ತೊಳೆದಿದ್ದೆ. ಆದ್ರೂ ಎಷ್ಟು ಬೆಳಕು ಹರಿದು ಬಿಟ್ಟಿತ್ತು ಮನೆ ತೊಳಿಬೇಕು ಅನ್ನೋದ್ರಾಗಂತೂ. ಇದು ಅಂತೂ ಆಯ್ತಾರ ಅಮಾವಾಸ್ಯೆ ಇತ್ತಲ್ರಿ. ಅದಕ್ಕೆ ಅವೆಲ್ಲ ಮನೆ ತೊಳ್ಕೆಸಿಂದ ಅದ್ರ ನೈವೇದ್ಯಕ್ಕೆ ಏನು ಮಾಡಿಲ್ಲ. ಒಂದಿಷ್ಟು ರಂಗೋಲಿ ಹಾಕಕತ್ತಿದ. ರಂಗೋಲಿ ಅಂತೂ ಒಂದು ಜಾಸ್ತಿ ಗ್ರ್ಯಾಂಡಾಗೇನು ಹಾಕಿದಿಲ್ರಿ, ಅಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕಿದ. ನೈವೇದ್ಯಕ್ಕೆ ಏನು ಅಷ್ಟೇನು ಇದು ಮಾಡಂಗಿಲ್ಲ. ಏನರೇ ಸಿರಾರಿ ಅಲ್ಲಿ ಮತ್ತು ಶಾವ್ಗೆ ಏನರೇ ಒಂದು ಮಾಡಿಬಿಡ್ಬೇಕು. ಆಮೇಲೆ ಚಪಾತಿ ಮಾಡೋದಿತ್ತು. ಇಲ್ಲಿ ಗೌಡಂದು ಇನ್ನೂ ತಯಾರಾಗಿಲ್ಲ ರೀ. ಸಾಲಿ ಅಂತೂ ಜಲ್ದಿನೇ ಅದ ಇವತ್ತು ಅವ್ರದ್ದು ಆಯ್ತಾರಿತ್ತಲ್ಲ. ಹಂಗಾಕೆಸಿಂದ ಒಂದು ರೌಂಡ್ ಸೈಕಲ್ ಆಡ್ತಾರೆ ಅಂತ ಹೇಳ್ಕೆಸಿಂದ ಅವ್ರ ಮುತ್ತೆ ಆ ಸಾಲಿಗೆ ತಯಾರಾಗಿದ್ರಿ. ಆದರೆ ಗೌಡಂದ ಭಾಳಷ್ಟ ಲೇಟ್ ಆದ್ರೆ ನಡೆಯಂಗಿಲ್ಲ. ಹಂಗಾಕಿಸಿಂದ ಜಟ್ಟುಂದು ಏನೋ ನಡೀತದೆ, ಅದಕ್ಕೆ ನಾವು ಓದ್ತೀನಿ ಅಂತ ಹೇಳ್ಕೆಸಿಂದ ಹೋದನು ಗೌಡು. ಆಮೇಲೆ ಇವನಂತೂ ಭಾಳಷ್ಟು ಜಲ್ದಿ ತಯಾರಾಗಂಗಿಲ್ಲ ರೀ. ಮುಂಜಾನೆ ಆಯ್ತಾರ ದಿನ ಸಾಲಿಗೆ ಹೋಗ್ಬೇಕಾದ್ರಂತೂ ಭಾಳಷ್ಟು ಐರನ್ ಯಾರಿಗೆ ಭೀ ಬೂಟ್ ಭೀ ಹಾಕ್ಬಿಡಲ್ಲ ಮತ್ತು ಪೈತಾಪ್ ಭೀ ಹಾಕ್ಬಿಡಲ್ಲ. ನಾನೇ ರೆಡಿ ಆಗ್ತೀನಿ ಅಂತ ಹೇಳ್ಕೆಸಿಂದ ಅದ್ರಾಗ ಬೇರೆ ಜಲ್ದಿ ರೆಡಿ ಆಗಂಗಿಲ್ಲ. ಅದಕ್ಕೆ ಅದ್ರಾಗ ಬೇರೆ ಇವತ್ತು 8-7ವರೆಗೆ ಚಾಲು ಐತ್ರಿ ಸಾಲಿ. ಅದಕ್ಕೆ ಗೌಡು ಅಂತೂ ಹೋದನು. ಜಟ್ಟು ಅಂತೂ ಹಿಂದ್ರಗಡೆ ಸಕಾಸ ಹೋಗ್ಲಾಗತ್ತೀನಿ ರೀ. ಏನೂ ಇಲ್ಲ ಅವ ಅಂತ ಹೊಡ್ಕೊತ ಹೋಗ್ಲತ್ತೀನಿ. ಆದ್ರೂ ಗೌಡು ಅದು ಅಟ್ಟಟ್ಟಿಗೆ ಹೋಗ್ಬಿಟ್ಟಿದ್ದನು. ಇಲ್ಲಿ ಅವರು ಹೊಲಕ್ಕೆ ಹೋಗಿ ಬಂದರಿ. ಹೋಗಿ ಬಂದ್ಮೇಲೆ ಗಾಡಿ ತೊಳೆಯತ್ತಿದ್ರು. ನಮ್ಮ ಚೆನ್ನಮ್ಮಂತೂ ಪೂಜೆ ಮಾಡಕತ್ತಿದ್ರಿ ಇವತ್ತು. ಮುತ್ತೆ ಅಂತೂ ಹೊರಗೆ ಗುಡಿ ಕಡೆ ಹೋಗಿದ್ರು. ಹಂಗಾಕೆಸಿಂದ ಪೂಜೆ ಚೆನ್ನಮ್ಮಗೆ ಮಾಡಂತೇಳಿದರು. ಇಲ್ಲಿ ಒಂದಿಷ್ಟು ಪಲ್ಯ ಎಲ್ಲ ಹೆಚ್ಚಿಟ್ಟಿದ್ರು. ನಾನು ಬೇಳೆ ಹಾಕ್ಬೇಕಂತ ಹೇಳ್ಕೆಸಿಂದ ಕುಕ್ಕರ್ದಾಗ. ಅದಕ್ಕೆ ಇವಾಗ ಶಾವ್ಗೆ ಹಾಕಕತ್ತಿದ್ರಿ. ಇನ್ನು ಅದಕ್ಕೆ ಹೋಗಿ ಬರ್ಬೇಕು ಗುಡಿಗೆ ಮತ್ತು ಮಠಕ್ಕೆ ಹೋಗಿ ಬರ್ಬೇಕಂತ ಹೇಳ್ಕೆಸಿಂದ ಅಂದ್ಕೊಂಡೀನಿ. ಆದ್ರೆ ಒಂದಿಷ್ಟು ಅವಲ ಮೇಲೆ ಶಾವ್ಗೆ ಹಾಕಿಟ್ಕೆಸಿಂದ ಬಸದ. ಆಮೇಲೆ ನೈವೇದ್ಯ ಅಂತೂ ಒಯ್ಬೇಕು. ನಮ್ಮ ಚೆನ್ನ ಒಯ್ತಾಳೇನ ನಾ ಯಾರೇ ಒಯ್ಬೇಕು. ಅದಕ್ಕೆ ಇದಿಷ್ಟು ಉಪ್ಪಿಟ್ಟು ಮಾಡಿಟ್ರೈತೆ ಅಂತ ಹೇಳ್ಕೆಸಿಂದ ಉಪ್ಪಿಟ್ಟು ಮಾಡಾಕತ್ತಿದ್ರು. ನಾನು ಶಾವ್ಗೆ ಹಾಕಿಬಿಟ್ಟಿದ್ನಲ್ಲ, ಅವರಿಗೆ ಟಿಫನ್ ಕಟ್ಟಾಯ್ತು ರೀ. ಗೌಡು ಟಿಫನ್ ಒಯ್ದಿದ್ದಿಲ್ಲ. ಜಟ್ಟು ತೊಗೊಂಡು ಹೋಗ್ಯನು, ಹೋಳಿಗೆ ಕಟ್ಕೊಂಡು ಹೋಗಿದ್ನು, ಶೇಂಗಾದ ಹೋಳಿಗೆ. ಆದರೆ ಗೌಡು ನಾವಲ್ಲ ಅಂತ ಹೇಳ್ಕೆಸಿಂದ ಬಿಟ್ಟು ಹೋಗಿದ್ನು. ಅದಕ್ಕೆ ಹೇಳ್ಕೆಸಿಂದ ಟಿಫನ್ ಉಪ್ಪಿಟ್ಟು ಮಾಡಿದ್ದೆ ಇವತ್ತು. ಲೇಟ್ ಆಗ್ತದೆಲ್ಲ ಚಪಾತಿ ಮಾಡ್ಕೊತ ನಿಂತ್ರೆ. ಊಟಕ್ಕಂತೂ 9:30 ಬಿಡ್ತಾರೆ. ಹಂಗಾಕೆಸಿಂದ ದೇವ್ರಿಗೆ ಬಂದಿದ್ದೆವು, ಈ ಕಡೆ ಮಠಕ್ಕೆ ಬಂದಿದ್ದೆವು. ಅದಕ್ಕೆ ಗೌಡಂದಿಷ್ಟ ಟಿಫನ್ ಭೀ ತೊಗೊಂಡು ಬಂದೆವು. ಅವನಿಗಿಷ್ಟ ಗೌಡುಗ ಟಿಫನ್ ಕೊಟ್ಕೆಸಿಂದ ಜಟ್ಟು ಅಂತೂ ತೊಗೊಂಡು ಹೋಗಿದ್ನಲ್ರಿ ಟಿಫನ್. ಗೌಡುಗಿಷ್ಟ ಟಿಫನ್ ಕೊಟ್ಟ ನಾನು ಮಠಕ್ಕೆ ಹೋಗಿ ಮಾಡಿ. ಮತ್ತು ಇವಾಗ ಇಲ್ಲಿ ಗುಡಿಗೆ ಬಂದಿದ್ರಿ. ಲಕ್ಷ್ಮೀ ಗುಡಿ ಐತಿದು. ನಮ್ಮ ಚೆನ್ನು ನಾನು ಇಬ್ಬರು ಬಂದಿದ್ದೆವು ದೇವರಿಗೆ. ಎರಡನೇ ಆಗ್ತದ ದೇವರಿಗೆ ಮತ್ತು ಗೌಡುಗಿಷ್ಟ ಟಿಫನ್ ಕೊಡೋದು ಅಂತ ಹೇಳ್ಕೆಸಿಂದ ಮಠಕ್ಕೆ ಹೋಗಿ ಬಂದು ಮಾಡಿ. ಇವಾಗ ಇಲ್ಲಿ ಲಕ್ಷ್ಮೀ ಗುಡಿಗೆ ಬಂದಿದ್ದೇವ್ರಿ. ಇಲ್ಲಿ ಅಂತೂ ದೇವ್ರಿಗೆ ಗುಡಿಗೆ ಬರಬೇಕಾದ್ರೆ ಅವ್ರ ಪಪ್ಪನೂ ಅಲ್ಲೇ ದೇವರಿಗೆ ಬಂದಿದ್ರಿ. ಹಂಗಾಕೆಸಿಂದ ನೈವೇದ್ಯ ಅದೆಲ್ಲ ಅವರೇ ಹಿಡಿದು ಕೊಟ್ಟರು. ಅದಕ್ಕೆ ಕಿಸಿಂದ ನೈವೇದ್ಯ ಹಿಡಿಯೋದೆಲ್ಲ ನಮ್ಮ ಚೆನ್ನಮ್ಮ ವಿಡಿಯೋ ಮಾಡಕತ್ತಿದ್ದಾಳ್ರಿ. ಮೊಬೈಲ್ ಅಂತೂ ಚೆನ್ನಮ್ಮನ ಬಲಕ್ಕೆ ಇತ್ತು. ಇವಾಗ ಇದಿಷ್ಟು ದೇವ್ರಿಗೆ ಬಂದು ಹೋಗಿ ಹೊಲಕ್ಕೆ ಹೋಗ್ಬೇಕ್ರಿ. ಹೊಲಕ್ಕೇನು ಹೋಗ್ಬಾರ್ದು ಅಂದ್ಕೊಂಡಿದ್ದೆವು. ಆದರೂ ಒಂದು ಸ್ವಲ್ಪ ಇವತ್ತು ಹೊಲದಾಗ ಜಾಸ್ತಿ ಕೆಲಸ ಇತ್ತು. ಹಂಗಾಕೆಸಿಂದ ಹೋಗೇಬೇಕಾಯ್ತು. ಈ ವಿಡಿಯೋದಾಗಂತೂ 2 ದಿನದ ವಿಡಿಯೋ ಶೇರ್ ಮಾಡತ್ತಿದ್ದಾರೆ ನಾನು. ಏಕೆಂದರೆ ಇದ್ರಾಗ ಇದೇ ರೀ ದೇವ್ರ ಗುಡಿ ಅಂತೂ 2 ದಿನದ ವಿಡಿಯೋ ಅಪ್ಲೋಡ್ ಮಾಡತ್ತಿದ್ದ. ವಿಡಿಯೋ ಅಂತೂ ಸ್ಕಿಪ್ ಮಾಡತ್ತೆ ನೋಡಿರಿ. ಇವಾಗ ದೇವರಿಗೆಲ್ಲ ದೇವರು ಎಲ್ಲ ಮಾಡಿ ಬರೋದೆಲ್ಲ ಆಯ್ತು ರೀ. ಟೈಮ್ 9:30 ಆಗಿ ಹೋಗಿತ್ತು. ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು. ಅಡುಗೆ ಅಂತೂ ಏನೂ ಮಾಡಿದ್ದಿಲ್ಲ ನಾನು. ಉಪ್ಪಿಟ್ಟು ಮತ್ತು ದೇವ್ರಿಗೆ ಇಷ್ಟ ಶಾವ್ಗೆ ಹಾಕಿಟ್ಟು ಬಂದಿದ್ದ. ಇವಾಗ ಅಡುಗೆ ಅಂತೆಲ್ಲ ಆಗಿತ್ತಲ್ರಿ. ಇನ್ನು ಇದಿಷ್ಟು ಇದು ಮಾಡ್ಬೇಕಂತ ಹೇಳ್ಕೆಸಿಂದ ಅಂದ್ರೆ ಕವರಿಂದು ಹಾರ ಮಾಡ್ಬೇಕಂತ ಹೇಳ್ಕೆಸಿಂದ ನಾನು ಕವರ ಒಂದು ಅರ್ಧ ಕಿಲೋದಷ್ಟು ತೊಗೊಂಡು ಬಂದಿದ್ರಿ.
ಪೈಲೆ ಒಂದು ಕಲರ ತೊಗೊಂಡು ಬಂದಿದ್ನು, ಕೇಸರಿ ಮತ್ತು ಹಳದಿ ಕಲರ್ ತೊಗೊಂಡು ಬಂದಿದ್ನು. ಯಾಕೋ ಒಂದು ಸ್ವಲ್ಪ ಕಮ್ಮಿ ಬಿದ್ದವು, ಹಂಗಾಗಿ ಮತ್ತೊಂದು ಪಾವು ಕಿಲೋದಷ್ಟು ತೊಗೊಂಡು ಬಂದಿದ್ನು. ಒಂದು ಹಾರ ಫುಲ್ ಪೂರ್ತಿ ನಾವು ಬಾಗಿಲು ಎಷ್ಟದು ಅಷ್ಟು ಹಾರ ಮಾಡ್ಬೇಕಾದ್ರೆ 2 ಕಲರ ಅರ್ಧ ಅರ್ಧ ಕಿಲೋದಷ್ಟು ಬೇಕು. ನಾನಿಲ್ಲಿ ಅಷ್ಟೇನು ಮಾಡತ್ತಿಲ್ರಿ, ಸುಮ್ಮ ಮ್ಯಾಲೆ ಬಾಗಿಲು ಪುರ್ತಕ ಸ್ವಲ್ಪನೇ ಮಾಡಾಕತ್ತಿದ್ದೆ. ಅಂದ್ರೆ ಒಂದು ಅದು ಪಾವು ಕಿಲೋದಷ್ಟು ಮಾಡಿದ್ರೆ ಆಯ್ತು ಅಂತ ಹೇಳ್ಕಿಸಿಂದ 2 ಕಲರ್ ಹಾಕಿದ್ರೆ ನಾನು ಇದಕ್ಕೆ, ಒಂದು ಕೇಸರಿ ಕಲರ ಮತ್ತು ಒಂದು ಹಳದಿ ಕಲರ. ಇವಾಗ ಈ ಥರ ಒಂದು ಸ್ವಲ್ಪ ಕಟ್ ಮಾಡ್ಕೇಸಿಂದ ಮಾಡತ್ತಿದ್ದೆ. ನಾನು ಇದನ್ನು ಫಸ್ಟ್ ಟೈಮ್ ಮಾಡತ್ತಿದ್ರಿ, ಏಕೆಂದ್ರೆ ಪೈಲೆ ಯಾವಾಗೂ ಮಾಡಿದ್ದಿಲ್ಲ, ಅದಕ್ಕೆ ಇವತ್ತು ಮಾಡಾಕತ್ತೀನಿ. ಇದೊಂದು ಸ್ವಲ್ಪ ಒಂದು 4-5 ಪದರಿಂದ ಮಡಚಿಬಿಟ್ಟಿದ್ರಿ ಅದಕ್ಕೆ. ಆದ್ರೆ ಈ ಕವರಿಂದ ಹೂವು ಮಾಡಬೇಕಾದ್ರೆ ಬಾಗಿಲು ತೋಳಿಗೆ ಪರದೆ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ಕವರ್ ಸ್ಟ್ಯಾಂಡರ್ಡ್ ಆಗಿದ್ದಿರ್ಬೇಕು ರೀ, ಮತ್ತು ಕಲರ್ ಜಾಸ್ತಿ ಇದ್ದಿರಬೇಕು. ಈ ಥರ ಮಟ್ಟಿದ್ರೆ ನಡೆಯಂಗಿಲ್ಲ, ಈ ಥರ ಇಲ್ಲಾಂದ್ರೆ ಎಲ್ಲ ಮೆತ್ತಗೆ ಮಿದು ಆಗಿಬಿಡ್ತದೆ. ಇವು 3 ಕಲರ ಫಸ್ಟಿಗೆ ಮಾಡಿ ನೋಡಿದ್ರೆ ನಾನು ಯಾಕೋ ಕಲರ ಸರಿಯಾಗಿ ಅನ್ನಿಸ್ಲಿಲ್ಲ. ಹಾಗಾಕಿಸಿಂದ 2 ಕಲರ್ ತರಿಸಿದ್ದು ನಾನು. ಈ ಥರ ಹಳದಿ ಕಲರ್ದು ಒಂದು ಪಾವು ಕಿಲೋ ಮತ್ತು ಕೇಸರಿ ಕಲರ್ದ ಪಾವು ಕಿಲೋ ಕವರ್ ತರಿಸಿದ್ದೆ. ಇಲ್ಲಿ ಅಂಗಡಿ ಒಳಗೆ ಸಿಕ್ಕಿರ್ತಾವ್ರಿ ಕವರ್ ಅಂತೂ. ಹಂಗಾಕಿಸಿಂದ ಸ್ವಲ್ಪ ಮೊದಲು ಮಾಡಿ ನೋಡಿದ್ರೆ ಅದ್ರಾಗ ಬೇರೆ ಜಾಸ್ತಿನೂ ದೊಡ್ಡದು ಮಾಡತ್ತಿದ್ದಿಲ್ಲ ನಾನು, ಬಾಗಿಲು ಎಷ್ಟದ ಅಷ್ಟು. ಇವಾಗ ಇದಿಷ್ಟು ಮಾಡಿಟ್ಟಿದ್ರೆ ನಾನು ಒಂದು 3 ಕಲರ್ದಷ್ಟು ಮಾಡಿಟ್ಟಿದ್ದೆ. ಅದ್ರಾಗ ಬೇರೆ ಇವು ಸ್ವಲ್ಪ ಕಾಗದ ಮೆತ್ತಗಿತ್ತಂದ್ರೆ ಸರಿಯಾಗಿ ಬರಂಗಿಲ್ಲ ರೀ ಹೂವು ಅಂತೂ. ಕಾಗದ ಕವರ ಖಡಕ್ಕಾಗಿದ್ದಿರಬೇಕು, ಅಂದ್ರೆ ಹೂವು ಸ್ವಲ್ಪ ಚೆಂದಾಗಿ ಗುಂಡು ಬಂದಿರ್ತಾವೆ. ಇದು ಒಂದೊಂದು ಪೈಪ್ ಹಾಕಿಸಿಂದ ಇಷ್ಟು ಕವರ್ ಜೋಡಣೆ ಮಾಡಿದ್ದಿದ್ರೆ ನಾನು. ಒಂದು ಕೇಸರಿ ಮತ್ತು ಕೇಸರಿ ಹಳದಿ ಹಾಕಕತ್ತಿದ್ದೆ ಇದಕ್ಕೆ. ಅಂದರೆ ನಾವು ಬಾಗಿಲು ಎಷ್ಟದನೋ ಅಷ್ಟು ಉದ್ದ ಪೂರ್ತಿ ಮಾಡಬೇಕಾದ್ರಂತೂ ಕವರ್ ಜಾಸ್ತಿ ಹತ್ತವ್ರಿ. ಎಷ್ಟಂದ್ರೆ ಮತ್ತು 1 ಕಿಲೋದಷ್ಟು ಕವರ್ ಹತ್ತವ. ಅದು ಒಂದು ಅರ್ಧ ಕಿಲೋ, ಅದು ಅರ್ಧ ಕಿಲೋ, ಎರಡೂ ಕೂಡಿ 1 ಕಿಲೋ ಕವರ್ ಹತ್ತವ್ರಿ ಒಂದು ಬಾಗಿಲಿಗೆ ಫುಲ್. ಮ್ಯಾಲೆ ತೋಳಿನ ಹಿಡಿದು ತೆಳಗಿನ ತೋಳಿನ ತನಕ ಕವರ್ ಬಾಗಿಲು ಪಡೆದೆ ಆಗ್ಬೇಕಂದ್ರಂತೂ ಅಷ್ಟೊಂದು ಹತ್ತವ. ನಾನೇನು ಅಷ್ಟೊಂದು ದೊಡ್ಡದು ಮಾಡತ್ತಿಲ್ರಿ, ಸಿಂಪಲ್ಲಾಗಿ ಸಣ್ಣದೇ ಮಾಡತ್ತಿದ್ದೆ. ದೇವ್ರ ಕೊಲಿಗೊಂದು ಅಂತ ಹೇಳ್ಕಿಸಿಂದ ಇಲ್ಲಿ ನೋಡ್ರಿ, ಈ ಕೊಲಿಗೊಂದು ಹಾಕಿಬಿಟ್ಟಿದ್ದು ನಾನು. ಈ ಸೈಡ ಒಂದೊಂದು ಮೊಳ, ಆ ಸೈಡ್ ಒಂದು ಮೊಳ ಉಳಿದ್ಬಿಟ್ಟು ಮ್ಯಾಲೆ ಪಡೆದ ಬಾಗಿಲು ತೋಳಿಗೆ ಒಂದಿಷ್ಟು ಆಗಿಬಿಟ್ಟಿತ್ತು ಅದು. ಆದರೆ ಜಾಸ್ತಿ ಉದ್ದ ಬೇಕಂದ್ರಂತೂ ಈಚೆಗಡೆ ಸೈಡ್ದು ಪೂರ ತಳಗಿನ ತೋಳಿಗೆ ಬರೋ ತನಕ ಆಗಿರಬೇಕು. ಅಷ್ಟೊಂದು ದೊಡ್ಡದಿದ್ರೆ ಭೀ ಅಷ್ಟು ಸರಿಯಾಗಿ ಕಾಣಂಗಿಲ್ಲ ಅಂತ ಹೇಳ್ಕಿಸಿಂದ ಮತ್ತು ಆಮೇಲೆ ಯಾವಾಗಾರೆ ಮಾಡಿದ್ರೈತೆ, ಇವಾಗ ಅಷ್ಟೇ ಸಿಂಪಲ್ಲಾಗಿ ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ ಇದಿಷ್ಟು ಮಾಡಿ ನೋಡಿದ್ರಿ. ಆದರೂ ಒಂದು ಸ್ವಲ್ಪ ಯಾಕೋ ದಾರ ಲೂಸ್ ಆಗಿತ್ತು, ಹಂಗಾಕಿಸಿಂದ ಮತ್ತೊಂದು ತೆಗೆದು ಅವೆಲ್ಲ ಸ್ವಲ್ಪ ಪೈಪ್ ಇದ್ದಿರ್ತಾವಲ್ರಿ, ಹಂಗಾಕಿಸಿಂದ ಮತ್ತೆ ಸರಿಯಾಗಿ ಫಿಟ್ ಮಾಡಿಬಿಟ್ಟಿದ್ದೆ ಅದಕ್ಕೆ. ಇದು ಎಷ್ಟಂದ್ರೆ ಒಂದು 2.5 ಮಾರ್ದಷ್ಟು ಆಗೈತೆ ರೀ ಅದು ಉದ್ದ. ಅಂದ್ರೆ ಅರ್ಧ ಕಿಲೋ ಕವರ್ದಾಗ ಒಂದು 1.5 ಮಾರ್ದಷ್ಟು ಪರದೆ ಆಗಿರ್ತದೆ. ನಮ್ಗೆ ಜಾಸ್ತಿ ಉದ್ದ ಪರದೆ ಬೇಕಂದೇವಂದ್ರಂತೂ ಜಾಸ್ತಿ ತೊಗೋಬೇಕಾಗ್ತದೆ ರೀ ಕವರ್ ನಾವು. ಅದ್ರಾಗ ನಾನು 3 ಕಲರ ಮಿಕ್ಸ್ ಮಾಡಿದ್ರಿ. ಇದ್ರಾಗ ಒಂದು ಬೇರೆ ಕಲರ್ ಇತ್ತು, ಒಂದು ಕೇಸರಿ ಹಳದಿ ಮತ್ತು ಇನ್ನೊಂದು ಬೇರೆ ಕವರ್ ಇತ್ತು. ಅದಕ್ಕೆ ಗೌಡು ಅಲ್ಲತ್ತಿನೂ ನನ್ನ ಸೈಕಲ್ಗೆ ಹಾಕಿ ನೋಡ್ತೀನಿ ಅಂತ ಹೇಳ್ಕಿಸಿಂದ ಸೈಕಲ್ಗೆ ಹಾಕಿ ನೋಡಕತ್ತಿದ್ದೇನೆ ರೀ. ಅಷ್ಟೆಲ್ಲ ಸರಿಯಾಗಿ ಅನಿಸ್ಲಿಲ್ಲ ಅವನಿಗೆ, ಜಾಸ್ತಿ ಉದ್ದಾಗಿತ್ತಲ್ರಿ. ಹಂಗಾಕಿಸಿಂದ ಮತ್ತೆ ರಿಪೀಟ ಬಾಗಿಲಿಗೆ ಹಾಕಕತ್ತಿದ್ದೆ ನಾನು. ಪೈಲೆ ಹಾಕಿ ನೋಡಿದೆ, ಆದರೆ ಅವೆಲ್ಲ ಪೈಪ್ ಅದು ಒಂದು ಸ್ವಲ್ಪ ಲೂಸಾಗಿ ಬಿಟ್ಟಿವ್ರಿ. ಹಂಗಾಕಿಸಿಂದ ಅಂದ್ರೆ ತಳಗ ತುದಿಗೆ ಅಲ್ಲಿ ಗೊಂಡೆ ಇದ್ದಿರ್ತಲ್ರಿ, ಅಲ್ಲಿ ಒಂದು ದೊಡ್ಡದು 1-2 ಮುತ್ತಿದ್ದಿರಬೇಕು. ಅಂದ್ರೆ ಇದು ಚೆಂದ ಕುಂದಿರ್ತದೆ, ಬಾಗಿಲು ಪಡೆದೆ ಚೆಂದ ಕುಂದಿರ್ತದೆ. ನನ್ನ ಬೆಲ್ಯಾಕ ದೊಡ್ಡ ಸೈಜಿಂದ ಮುತ್ತ ಇದ್ದಿದ್ದಿಲ್ಲ ರೀ. ಹಂಗಾಕಿಸಿಂದ ಅದೇ ಪೈಪ ಜೋಡಣೆ ಮಾಡ್ಕೇಸಿಂದ ಫಿಟ್ ಮಾಡಿಬಿಟ್ಟಿದ್ದೆ ತಳಗ ಗೊಂಡ್ಯಾಕ. ಆ ತಳಗ ಅಲ್ಲಿ ಕೈ ಹಿಡ್ದಲ್ಲಿ ಗೊಂಡೆ ಅಂದ್ರೆ ಡಬಲ್ ತೊಗೊಂಡಿರ್ಬೇಕ್ರಲ್ಲಿ, ನಾನು ಸಿಂಗಲ್ಲೇ ತೊಗೊಂಡಿದ್ದೆ. ಅಂದ್ರೆ 2 ಥರದ ಮಾಡಿರೋಂಥದ್ದು ಡಬಲ್ ಗೊಂಡೆ ಇದ್ರೆ ತಳಗ ಭಾಳಷ್ಟು ಚೆಂದ ಕಂಡಿರ್ತದೆ. ಕಸೋಡಿ ಕೊಡು, ಕಸೋಡಿ. ಇವಾಗ ಗೋಧಿಗೆ ನೀರು ಬಿಡ್ಬೇಕಂತ ಹೇಳ್ಕಿಸಿಂದ ಅದಕ್ಕೆ ಮೋಟ್ರ್ ಚಾಲು ಮಾಡತ್ತಿದ್ರು ಅವರು. 4-5 ದಿನ ಆಗಿತ್ತು ಇದಕ್ಕೆ ನೀರೇ ಉಣಿಸಿದ್ದಿಲ್ಲ. ಜಮಿ ಒಂದು ಸ್ವಲ್ಪ ಈಗ ಬತ್ತಾಲಕ್ಕೆ ಬಂದಿತ್ತಲ್ರಿ, ಹಂಗಾಕಿಸಿಂದ ಡಬಲ್ ಜಮಿಗೆ ಬಿಡ್ಲತ್ತಿದ್ರು. ಹೊತ್ತಂತೂ ಹೋಗ್ಯದ್ರಿ. ಈ ಟೈಮ್ ಇಷ್ಟ 4:15 ಆಗಿ ಹೋಗ್ಯದ. ಇದು ಅಂತೂ ನುಗ್ಗಿ ಗಿಡ ಐತ್ರಿ. ಜಾಸ್ತಿ ಇದಕ್ಕೆ ನೀರು ಇದ್ದಿದ್ದಿಲ್ಲ, ಹಂಗಾಕಿಸಿಂದ ನುಗ್ಗಿಕಾಯಿನೇ ಒಟ್ಟು ಆಗಿದ್ದಿಲ್ಲ.
ಹೂವು ಆಗಿ ಆಗಿ ಉದುರ್ಲಕತ್ತಿತ್ತು. ಅಂದ್ರೆ ಈ ಸಲ ಅಂತೂ ಈ ಸೈಡ ತಾಗಿನ ಸೈಡ ಎಲ್ಲ ಕಬ್ಬು ಹಚ್ಚಿಬಿಟ್ಟಿದ್ದಲ್ರಿ, ಹಂಗಾಗಿ ಕಿಸಿಂದ ಒಂದು ಸ್ವಲ್ಪ ತಂಪಾಗಿ ಹೂವು ಜಾಸ್ತಿ ಆಗಿಬಿಟ್ಟಿತ್ತು. ಆ ಕಬ್ಬ ಇವಾಗ ಒಂದು ಇದು ಹಿಂದಿನ ವಿಡಿಯೋ ಜಾಸ್ತಿ ಅಂದ್ರೆ ಜಾಸ್ತಿ ಹಿಂದಿನ ವಿಡಿಯೋ ಐತ್ರಿ. ಆದರೆ ಈ ಥರ ಅಂತೂ ಇಲ್ಲ ಇವಾಗ ಕಬ್ಬ. ಮತ್ತು ಒಂದು ದಿಡ್ ಗೇಣದಷ್ಟು ಎತ್ತರ ಅದ. ಅದಕ್ಕೆ ಅದು ಹಿಂದಿನ ವಿಡಿಯೋ ಒಂದು ಸ್ವಲ್ಪ ಶೇರ್ ಮಾಡತ್ತಿದ್ರು ನಾನು ಇದ್ರಾಗ. ಇಲ್ಲಿ ನಾನೊಂದಿಷ್ಟು ಆದ್ರೆ ಈ ವರ್ಷ ನಾವು ಮೆಕ್ಕೆಕಾಯಿ ರಾಮ ಮೆಕ್ಕೆಕಾಯಿ ಹಾಕ್ತೇವಲ್ರಿ, ಬೀಜ ಹಿಡಿತಿದ್ದಿಲ್ಲ. ಬೀಜ ಮಾಡಿ ಇಟ್ಟರು ಭೀ ಈ ಪತ್ರ ಮೇಲೆ ಇಟ್ಟಾಗ ಎಲ್ಲ ಗುಬ್ಬಿಗಳೆಲ್ಲ ಕಲಸ್ ಮಾಡಿಬಿಟ್ಟಿದ್ರಿ. ಹಂಗಾಗಿ ಕಿಸಿಂದ ಒಂದು ಸ್ವಲ್ಪನೇ ಬೀಜ ಉಳಿದಿದ್ವಿ ಇಲ್ಲಿ. ಅದಕ್ಕೆ ಒಂದಿಷ್ಟು ಹೊಲ ಉಳ್ದಿತ್ತು ಕಬ್ಬಿನ ಸೈಡ ದಂಡಿಗೆ, ಅದಿಷ್ಟು ಚೆಲ್ ಅಂತ ಹೇಳಿದ್ರು. ಅದಕ್ಕೆ ಕಿಸಿಂದ ಬೀಜದ ಪುರ್ತಕರೆ ಆತ ಅಂತೇಳಿ ಕಿಸಿಂದ ಇವು ಸಹ ಜವಾರಿ ಬೆಂಡಿ ತೊಗೊಂಡಿದ್ರಿ. ಅಷ್ಟು ಜವಾರಿ ಬೆಂಡಿ ತೊಗೊಂಡು ಹಾಕಿಬಿಟ್ಟು ಅಲ್ಲಿ ಇಲ್ಲಿ ಅವರು ನೀರು ಉಣ್ಸಕತ್ತಿದ್ರು. ಕುರಿಗಳಿಗೆ ಮೇವು ತೊಗೋಬೇಕಾದ್ರಂತೂ ಹೊಲ್ದಾಗಂತೂ ಏನು ಈ ದಿನದಾಗ ಏನು ಸಿಗಂಗಿಲ್ಲ ರೀ. ಸಿಕ್ಕರೆ ಚಡಿ ತಪ್ಪಲ ಇದ್ರೆ ಇದಾಗಿರ್ತದೆ. ಚಡಿ ತಪ್ಪಲ ಅಂತೂ ನಂಬಲ್ಲಿ ಹಾಕಿದ್ದಿದ್ದಿಲ್ಲ. ಹಂಗಾಗಿ ಒಂದಿಷ್ಟು ಏನೋ ಅಂಥದ್ದು ಇಂಥದ್ದು ಮಾಡಿಬಿಟ್ಟಿದೆ. ಜಾಸ್ತಿ ಏನೂ ಹತ್ತಂಗಿಲ್ಲ ರೀ ಮೇವು ಅಂತೂ. ಯಾಕಂದರೆ ಮರಿಗಳೇನಿಲ್ಲ, ಬರೀ ಒಂದು ಕುರಿ ಇರ್ತದೆ. ಅದ್ರಾಗ ಬೇರೆ ಕುರಿ ಚಂತಕ ಮನೆಗೆ ಇದ್ದಿರ್ತದಲ್ಲ ರೀ. ಆದ್ರೂ ಮುತ್ತೆ ಏನಾರೇ ಕಾಳ ಕಡಿ ಈ ಥರ ರೊಟ್ಟಿ ಅದು ಏನ್ರಿ ಇಟ್ಟಿರ್ತಾರೆ. ಆದರೂ ಒಂದು ಸ್ವಲ್ಪ ಸಂಜೆ ಟೈಮ್ದಾಗ ಒಂದು ಜರ ಮೇವು ಒಯ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಮೇವು ಮಾಡಿದ್ರೈತೆ ಅಂತ ಹೇಳ್ಕಿಸಿಂದ ಸ್ವಲ್ಪನೇ ಚಿಕ್ಕದ್ರದಿಷ್ಟ ಮೇವು ಮಾಡಿಬಿಟ್ಟಿದೆ. ಈ ಥರ ಇದ್ರದ್ದು ಇದು ಅದು ತಿನ್ನಂಗಿಲ್ಲ ಅದು ಜೋಳದ ಬಾಟಿ ಅದು. ಹಂಗಾಗಿ ಕಿಸಿಂದ ಜೋಳದ ಬಾಟಿ ಅದು ಏನೂ ತೊಗೊಲಿಲ್ಲ. ಸ್ವಲ್ಪ ಇದ್ದಿದ್ದು ಒಂದಿಷ್ಟು ಕೊಕ್ಕ ಅದು ಏನು ತೊಗೊಂಡ್ಬಿಟ್ಟಿದ್ದೆ. ಈಗ ಹೊಂಟಿದ್ದೇವ್ರಿ ಅಷ್ಟೇ ತೊಗೊಂಡ್ಕಿಸಿಂದ ಈ ಕಡೆ ಒಂದು ಸ್ವಲ್ಪ ಬೇರೆ ಹೊಲಕ್ಕೆ ಬಂದಿದ್ದೇವ್ರಿ ನಾವು. ಅದಕ್ಕೆ ಮೆಟ್ಟಿ ಕಡೆ ಹೊಂಟಿದ್ದೆವು. ಸಂಜೆ ಟೈಮ್ದಾಗ ವಿಡಿಯೋ ಮಾಡಬೇಕಾದ್ರಂತೂ ಕ್ಲಿಯರ್ ಬರಂಗಿಲ್ಲ ರೀ. ಈ ಥರ ಒಂದು ಸ್ವಲ್ಪ ಮಬ್ಬ ಬಂದಿರುತ್ತೆ. ಅಂದ್ರೆ ಹಿಂದಿನ ಕ್ಯಾಮ್ರಾ ಕ್ಲಿಯರ್ ಬಂದಿರುತ್ತೆ. ಇದು ಅಂತೂ ನಾನು ಇದ್ರ ಕ್ಯಾಮ್ರಾ ಹಿಡಿದ್ಬಿಟ್ಟಿನಲ್ರಿ. ಹಂಗಾಗಿ ಅದ್ರಾಗ ಕವರ ಒಂದು ಸ್ವಲ್ಪ ಯಾಕೋ ಇದು ಮಟ್ಟಾಗಿಬಿಟ್ಟಿತ್ತು. ಅದಕ್ಕೆ ಚೇಂಜ್ ಮಾಡ್ಬೇಕಂದ್ರೆ ಅಂತೂ ಆಗಿದ್ದಿಲ್ಲ. ಇಲ್ಲೆಲ್ಲಿ ಕವರ ಚೇಂಜ್ ಮಾಡಂಗಿಲ್ಲ ರೀ. ಏನೋ ಸಂತಿ ದಿನ ಬಂದಿರ್ತವ್ರ. ಹಾಗಾಗಿ ಸಂತಿ ದಿನನೇ ಬೇರೆದು ಬದಲಾಯಿಸಿ ಆಗ್ತಿರೈತೆ ಅಂತೇಳಿ ಇದಿಷ್ಟು ಮೇವು ತೊಗೊಂಡ್ಬಿಟ್ಟಿದ್ರಿ. ಅಂಥದ್ದು ಈ ಥರ ತಾಜಾ ಮೇವು ಅಂತೂ ಏನೋ ಸಿಗಂಗಿಲ್ಲ ಇವಾಗ. ಇನ್ನು ಇವತ್ತು ಈ ವಿಡಿಯೋ ಅಂತೂ ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ರೀ.